ವೇದಿಕೆ ಮೇಲೆ ಆಸೀನರಿರುವ ಎಲ್ಲ ಗಣ್ಯಮಾನ್ಯರೇ ಹಾಗೂ ಈ ಒಂದು ಸಮಾರಂಭದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿರುವ ನಮ್ಮ ಎಲ್ಲ ಸಹೋದ್ಯೋಗಿಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ನಾವು ಎಲ್ಲರೂ ಇಲ್ಲಿ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರಿಗೆ ಒಂದು ಉತ್ತೇಜನ ನೀಡಿ ಸ್ಫೂರ್ತಿ ನೀಡಿ ಮುಂದಿನ ಭಾರತ, ಮುಂದಿನ ನಾಡಿಗೆ ಹೆಚ್ಚಿನ ಶಕ್ತಿಯನ್ನು ನೀಡಬೇಕು. ನಮ್ಮ ಬೆಳವಣಿಗೆ ಹೇಗೆ ಹೆಚ್ಚಾಗಬೇಕು, ನಮ್ಮ ಉತ್ತಮ ಸಮೃದ್ಧಿ ಹಾಗೂ ಅಭಿವೃದ್ಧಿ ಹೇಗಾಗಬೇಕು ಅಂತ ನಮ್ಮೆಲ್ಲರಿಗೆ ನೀಡಿರುವ ಮಾರ್ಗದರ್ಶನಕ್ಕೆ ಇನ್ನೊಮ್ಮೆ ನಾನು ಎಲ್ಲರನ್ನ ಧನ್ಯವಾದಗಳು. ಶ್ರೀಮತಿ ಶಾಲಿನಿ ರಜನೀಶ್ ಅವರಿಗೆ ಅನಂತ ವಂದನೆಗಳು. ಈಗ ವಂದನಾರ್ಪಣೆಯನ್ನು ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯಲ್ ಅಂಡ್ ಎಕನಾಮಿಕ್ ಚೇಂಜ್ ಪ್ರೊಫೆಸರ್ ಡಿ ಶ್ರೀ ಕೃಷ್ಣರಾಜ್ ಅವರು ಮಾಡಬೇಕಾಗಿದೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತಹ ಎಲ್ಲ ಗಣ್ಯರಿಗೂ ನಾನು ವಂದಿಸಲು ನಿಮ್ಮ ಮುಂದೆ ನಿಂತಿದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಈ ಒಂದು ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮ ಭಾಷಣವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿರೋದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದ. ಒಂದು ಅತ್ಯಂತ ಪವಿತ್ರವಾದ ಕಾರ್ಯಕ್ರಮ ಅಂತ ನನ್ನ ಭಾಷೆ ಇದೆ. ನಮ್ಮ ದೇಶದಲ್ಲಿ ಸಂವಿಧಾನ ಇದ್ದಿದ್ರೆ ಏನಾಗಿತ್ತು ಅನ್ನೋದನ್ನು ನಾವು ಲೆಕ್ಕ ಹಾಕಿದ್ರೆ, ಈ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಇದ್ದಿದ್ರೆ ಯಾರನ್ನು ಕೇಳಲಾದಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ಸಂವಿಧಾನ ತಂದಂಥವ್ರು ಇಡೀ ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠವಾದಂಥ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನಾವು ನೆನಪು ಮಾಡಬೇಕಾಗ್ತದೆ. ಅಂಥವರು ಸಂವಿಧಾನವನ್ನು ಬದಲು ನಾನು ಪುಸ್ತಕವನ್ನು ಓದ್ತಿದ್ದೆ ಮೊನ್ನೆ. ಸರ್ ಸಿದ್ದಪ್ಪ ಕಂಬಳಿ ಅಂತೇಳಿ ಮಹಾರಾಷ್ಟ್ರದಲ್ಲಿ ಮಂತ್ರಿಗಳು 7 ಕಾರ್ಯಗಳನ್ನು ಹೊಂದಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಗ್ರಿ ಮುಗಿಸಿದ ನಂತರ ಕಾಲೇಜಲ್ಲಿ ಲೆಕ್ಚರ್ ಕೋರ್ಸ್ ಸಲುವಾಗಿ ಅವ್ರಿಗೆ ಮಂತ್ರಿಗಳು ಭೇಟಿ ಆಗ್ತದೆ. ಚೀಟಿ ಕಳಿಸಿದ್ರು. ಮಂತ್ರಿಗಳವರೇ ಬಂದು ಇವ್ರನ್ನ ತಂದುಕೊಂಡು ಒಳಗೆ ಕರ್ಕೊಂಡು ಹೋಗಿ ಇವ್ರಿಗೆ ಪ್ರೊಫೆಷನ್ ಕೋರ್ಸ್ ಕೊಟ್ಟರು. ಅವಾಗ ಸರ್ ಸಿದ್ದಪ್ಪ ಕಂಬಳಿಯವರು ಕಾನೂನು ಮಂತ್ರಿಗಳು ಮಹಾರಾಷ್ಟ್ರದಲ್ಲಿ. ಆ ಹಿನ್ನೆಲೆಯಲ್ಲಿ ಇಷ್ಟೊಂದು ಈ ಜಗತ್ತಿಗೆ ಒಂದು ಹೆಸರನ್ನು ಕೊಡುವಂಥ ವ್ಯಕ್ತಿ ಆಗ್ತಾನೆ ಅನ್ನೋದನ್ನು ಅವ್ರು ತಮ್ಮ ಇದರಲ್ಲಿ ಬರೆದಿದ್ದರು. ಯಾರು ಸರ್ ಸಿದ್ದಪ್ಪ ಕಂಬಳಿ ಅಂಥವರು ಬರುವಂಥ ಸಂವಿಧಾನ ಈ ನಮ್ಮ ದೇಶದಲ್ಲಿ ಸಂವಿಧಾನ ಇದ್ದಿದ್ರೆ ಬಹಳ ಕಠಿಣವಾದಂಥ ಪರಿಸ್ಥಿತಿ ನಾವಿಲ್ಲಿ ಬೇಕಾಗಿತ್ತು. ಸಮಾಜದಲ್ಲಿ ನಾಗಮೋಹನ್ ದಾಸ್ ಅವರು ಹೇಳಿದರು, ಗೋಪಾಲಗೌಡರು ಹೇಳಿದರು, ಸಮಾಜದಲ್ಲಿ ಅತ್ಯಂತ ಕ್ಲಿಷ್ಟವಾದಂಥ ಪರಿಸ್ಥಿತಿಯಲ್ಲಿದ್ದಂಥ ಇಂಥ ಜನ, ಆ ಜನರನ್ನು ಮೇಲೆತ್ತುವಂಥ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದರು. ಇವತ್ತು ಸಂವಿಧಾನ ನಮ್ಮಲ್ಲಿ ಇದೆ. ಸಂವಿಧಾನದ ಬಗ್ಗೆ ಬಹಳಷ್ಟು ನಾವು ಮಾತನಾಡ್ತೀವಿ, ಸಂವಿಧಾನ ತಿಳ್ಕೊಂಡಿದ್ದೀವಿ. ಆದರೂ ಇನ್ನು ಎಷ್ಟೋ ಜನ ಹಳ್ಳಿಗಳಲ್ಲಿ ಬಹಳ ಕೆಳಮಟ್ಟದಲ್ಲಿ ಏನೋ ಪರಿಸ್ಥಿತಿ ಸುಧಾರಣೆ ಆಗದಂಥ ಸ್ಥಿತಿಯಲ್ಲಿದ್ದಾರೆ. ಅತ್ಯಂತ ಬಡತನದಲ್ಲಿದ್ದಾರೆ, ಅತ್ಯಂತ ನೋವಿನಲ್ಲಿದ್ದಾರೆ. ಅವನ್ನೆಲ್ಲರನ್ನು ನಾವು ಮೇಲೆತ್ತುವಂತಹ ಕಾರ್ಯಕ್ರಮವನ್ನು ಮೇಲೆತ್ತುವಂತಹ ಪ್ರಯತ್ನವನ್ನು ಮಾಡಬೇಕಾದದ್ದು ನಮ್ಮ ಧರ್ಮ ಮತ್ತು ಕರ್ತವ್ಯ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಡೀ ಭಾರತ ದೇಶದಲ್ಲಿನ ಇವತ್ತು ನಮ್ಮ ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತಾ ಸಮಾವೇಶದ ದಿನವನ್ನು ಇಡೀ ಭಾರತದಲ್ಲಿ ಕರ್ನಾಟಕ ಅತ್ಯಂತ ಶ್ರೇಷ್ಠವಾದಂಥ ರಾಜ್ಯವಾಗಿ ಈ ಕಾರ್ಯಕ್ರಮವನ್ನು ಮಾಡಿ ಕರ್ನಾಟಕದ ಮನೆಗಳಿಗೂ ಮತ್ತು ಎಲ್ಲ ಕಡೆಗೆ ಇದರ ಸಂವಿಧಾನದ ಒಪ್ಪಿಗೆ ಓದುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು 2 ಮಕ್ಕಳನ್ನು ನೋಡಿದಾಗ ನಮ್ಗೆ ಏನನ್ಸಿದೆ ಅಂದರೆ ಸಂವಿಧಾನ ಎಷ್ಟೊಂದು ಬಹಳ ಪರಿಪೂರ್ಣವಾದಂಥದ್ದು, ಎಷ್ಟೊಂದು ನಮಗೆ ಸತ್ಯವಾದಂಥದ್ದು. ನಮಗೆ ಯಾವುದೇ ಧರ್ಮ ಇರಲಿ, ಜಾತಿ ಇರಲಿ, ಅವ್ರು ಏನೇ ಇರಲಿ, ನಮ್ಮ ಭಾರತ ದೇಶದ ಸಂವಿಧಾನವೇ ನಮ್ಮ ಏನಂತ ನಮ್ದೆಲ್ಲ ಪುರಾಣ, ಭಗವದ್ಗೀತೆ ಮತ್ತೊಂದು ಓದು ನಮ್ಮ ಸಂವಿಧಾನ ಅನ್ನೋದನ್ನು ನಾವು ನೆನಪಿಡಬೇಕಾಗಿದೆ. ಈ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ನಡೆದೀವಿ. ಅದಕ್ಕೆ ಈ ಸಂವಿಧಾನವನ್ನು ಗೌರವಿಸಬೇಕು. ಮತ್ತು ಇಡೀ ನಮ್ಮ ರಾಜ್ಯದಲ್ಲಿ ಶಾಲೆ, ಕಾಲೇಜುಗಳು, ಮನೆಗಳಿಗೆ ಸಂವಿಧಾನದ ಏನು ಪರಿಕಲ್ಪನೆಯನ್ನು ಮೂಡಿಸಿಕೊಡುವಂಥ ಕೆಲಸ ಸರ್ಕಾರ ಮಾಡಿದೆ. ಇದಕ್ಕೆ ನಾನು ಈ ನಮ್ಮ ಕರ್ನಾಟಕದ ಜನತೆ ಪರವಾಗಿ
ಸರ್ಕಾರಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದರಲ್ಲಿ ಡಾಕ್ಟರ್ ಮಾದೇವಪ್ಪನವರು ಸಮಾಜ ಕಲ್ಯಾಣ ಮಂತ್ರಿ, ಅವ್ರು ಯಾವಾಗ ನೋಡ್ತೀರಿ ಅವಾಗ 24 ಗಂಟೆ ಈ ಸಂವಿಧಾನದಲ್ಲೇ ಮಾಡಿಬಿಟ್ಟಿರ್ತಾರೆ. 24 ಗಂಟೆ ಏನು ಹೇಳಿದ್ರು, ಏನು ಬೇಕಾದ್ರೂ ಮಾಡಿ ಸಂವಿಧಾನ ಎಲ್ಲ ಕಡೆಗೆ. ನಾವು ವಿಧಾನಸೌಧ ಮುಂದೆ ಒಂದ್ಸರಿ ಇದನ್ನು ಸಂವಿಧಾನ ಪಠಣ ಮಾಡಿದ್ವಿ, ಇಲ್ಲಿ ಮಾಡಿದ್ವಿ, ಎಲ್ಲ ಕಡೆ ಇವತ್ತು ನಾವು ನಮಗೆಲ್ಲ ಬರುವಂತ ಯುವ ಹದಿಹರೆಯದ ಮಕ್ಕಳು ಈ ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕು. ಸಂವಿಧಾನ ಇದ್ದಿದ್ರೆ ನಮ್ಗೆ ಸಂವಿಧಾನ ಅಂತ ಹೇಳಿದ್ರೆ ನಮ್ಗೆ ಉಸಿರೇ ಇಟ್ಟಿರಲಿಲ್ಲ. ಅಂತ ಒಂದು ಪ್ರಮುಖವಾದಂಥದ್ದು, ಅಂತ ಒಂದು ನಮ್ಗೆಲ್ಲರಿಗೂ ನಮ್ಮ ರಕ್ತದಲ್ಲಿರುವಂಥ ಏನಾದರೂ ಒಂದು ಉಸಿರಿದೆ ಅಂದ್ರೆ ಅದು ಸಂವಿಧಾನ ಅನ್ನೋದನ್ನು ನಾವು ನೆನಪಿಡಬೇಕಾಗುತ್ತೆ. ಅಂತ ಸಂವಿಧಾನವನ್ನ ಆ ಪುಣ್ಯಾತ್ಮ ನಮ್ಮ ಎದುರಿಗಿಲ್ಲ. ಆ ಪುಣ್ಯಾತ್ಮನಿಂದ ಎಷ್ಟೋ ದಿನಗಳಿಂದ ಹೋಗಿದ್ದಾರೆ. ಅವ್ರು ಹೋದ ಸಹಿತ ಇನ್ನೂ ಅವರು ನಮ್ಮ ಎದುರಿಗೆ ಜೀವಂತ ಆಧಾರ ಅನ್ನುವಂಥ ಪರಿಕಲ್ಪನೆ ನಮ್ಗೆ ಹೆಂಗೆ ಬರ್ತಂದ್ರೆ ಈ ಸಂವಿಧಾನವನ್ನು ಕಂಡಾಗ ಅನ್ನೋದನ್ನು ನಾವು ನೆನಪಿಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಅವರ ಹೆಜ್ಜೆ ಗುರುಗಳನ್ನು ಬಿಟ್ಟು ಹೋಗಿದ್ದಾರೆ. ಅವರು ತಲೆ ಅಂತಾರೆ, ಸೂರ್ಯ ತಂದೆ ಎಲ್ಲಿವರೆಗೆ ಇರ್ತಾನೆ ಅಲ್ಲಿವರೆಗೆ ಸಂವಿಧಾನ ಇರ್ತದೆ. ಈ ಸಂವಿಧಾನವನ್ನು ಬರ್ತಂತವ್ರು ಇರ್ತಾರೆ ಅನ್ನೋದನ್ನು ನಾವು ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ದೇಶಕ್ಕಾಗಿ ಸ್ವಾತಂತ್ರ್ಯ ತಂದಂಥ ಕಾಲದಲ್ಲಿ ಸಂವಿಧಾನ ರಚನೆ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ಕಲಿಗಳು ಕೂಡಿ ಇವತ್ತು ದೇಶಕ್ಕೆ ಅತ್ಯಂತ ಮಾದರಿಯ ಮನೆಯಡಿಸಿ ಮಟ್ಟಿನ ಎಷ್ಟೋ ದೇಶಗಳನ್ನು ತಿರುಗಾಡಿ, ಎಷ್ಟೋ ದೇಶದ ಜಗತ್ತಿನ ಅಡ್ಡಾಡಿ. ಆದ್ರೆ ಭಾರತದಲ್ಲಿ ಇರುವಂಥ ಸಂವಿಧಾನ, ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ ಯಾವ ದೇಶದಲ್ಲೂ ಇಲ್ಲ ಅನ್ನೋಂಥ ಸ್ಪಷ್ಟವಾದಂಥ ನಮ್ಮ ಅಭಿಪ್ರಾಯ ಅನ್ನೋದು ನಾನು ಹೇಳ್ತೀವಿ. ಅದು ಬೇಕಾಗಿ ಹೋಗ್ತೀವಿ. ಇವತ್ತು ಸಾಮಾನ್ಯ ಪ್ರಜೆಗೂ ಅಷ್ಟೇ ಗೌರವ, ದೊಡ್ಡ ವ್ಯಕ್ತಿಗೂ ಅಷ್ಟೇ ಗೌರವ. ಯಾಕೆಂದರೆ ಸಂವಿಧಾನ ನಮಗೆ ಪಾಠವನ್ನು ಕಲಿಸಿದೆ. ಸಂವಿಧಾನ ನಮ್ಮ ದಿನನಿತ್ಯ ನಮ್ಮ ವ್ಯವಹಾರದಲ್ಲಿದೆ. ಸಂವಿಧಾನ ನಮ್ಮ ಜೀವನದಲ್ಲಿದೆ. ಸಂವಿಧಾನ ನಮ್ಮ ಆಸಕ್ಕಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಸಂವಿಧಾನವನ್ನು ನಾವೆಲ್ಲ ಅಳವಡಿಸಿಕೊಂಡು ಇಡೀ ಭಾರತ ದೇಶದಲ್ಲಿ ಮಾದರಿಯಾದಂಥ ರಾಜ್ಯವನ್ನು ಮಾಡಿದಂಥ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು, ಮಾದೇವಪ್ಪನವರು, ಅಧಿಕಾರಿಗಳು, ಅವರೆಲ್ಲರಿಗೂ ನಾನು ಅತ್ಯಂತ ನನ್ನ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸಿ ನಾವೆಲ್ಲರೂ ಸಂವಿಧಾನದ ಅಡಿಯಲ್ಲಿ ಮತ್ತು ಈ ಪ್ರಜಾಪ್ರಭುತ್ವದಲ್ಲಿ ನಾವು ದಿನನಿತ್ಯ ಇದರ ಪಾಠವನ್ನು ಮಾಡೋದಕ್ಕೆ ಇದೊಂದು ಕಾರ್ಯಕ್ರಮ ಮಾದರಿಯಾಗಿದೆ ಅನ್ನುವಂಥ ಮಾತನ್ನು ಹೇಳಿ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಸಂವಿಧಾನವನ್ನು ಬೋಧನೆ ಮಾಡಲಿಕ್ಕೆ ನಮ್ಮ ಮಾತನಾಡಲಿಕ್ಕೆ ಕ್ರಮ ಮಾಡಿಕೊಟ್ಟಂತ ಎಲ್ಲರಿಗೂ ನಮ್ಮ ಹೃದಯ ತುಂಬಿದ ಕೃತಜ್ಞತೆ ಸಲ್ಲಿಸಿ ನಮ್ಮ ಮಾತನ್ನು ನಮಸ್ಕಾರ. ಜೈ ಹಿಂದ್, ಜೈ ಭಾರತ್. ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿಯವರ ಮಾತುಗಳಿಗೆ ವಂದನೆಗಳನ್ನು ಸಲ್ಲಿಸೋಣ. ದಯವಿಟ್ಟು ಎಲ್ಲರೂ ಉಪಸ್ಥಿತರಿರಬೇಕು. ಯಾಕಂದ್ರೆ ಈ ವಂದನಾರ್ಪಣೆ ಇರುತ್ತೆ. ವಂದನಾರ್ಪಣೆ ನಂತರ ಪೊಲೀಸ್ ಠಾಣೆ ರಾಷ್ಟ್ರೀಯ ಇದೆ. ಆ ಕಾರಣದಿಂದ ದಯವಿಟ್ಟು ತಾವೆಲ್ಲರೂ ಸಹ ನಮ್ಮ ಸ್ವಸ್ಥಾನದಲ್ಲಿ ಇರಬೇಕು. ಅದಕ್ಕೂ ಮುನ್ನ Minister and Ministry for organizing such an important conference at a time when constitutional values, instilling constitutional values are ever more important. We take constitution for granted. Many of us grew at a time when constitutional values were taken for granted. Today, unfortunately, these values are under attack. And not just in India, in various parts of the world, there are generally a movement away from an attitude of tolerance, the words that are mentioned here, justice, liberty, equality, fraternity. So it's important that we disseminate the values, and it's extremely heartening to say how the entire movement is being created around this most secular, this most rational of texts. And again, we must understand that we can take constitution for granted, but if one has to read some constitutional assembly debates, the Honorable Justice Steve into the way constitution came about, and many of us are not aware. Tedious and the cumbersome process where constitution was developed over a period of 3 years, and we take it for granted that constitution is given, but the amount of effort, the time when debates were done at a very, very minute level, incorporating inputs from all ethnicities, at a time when the nation was not yet a full-fledged republic, at a time when we were just finding our feet, at that sort of weak moment, so to say, such a beautiful document came up.
And we are almost very fortunate, we are very lucky that we are one of the few countries where we have such an elaborate constitution that protects civil liberties, dignity, humanism, values that are essential for every wholesome society, socially conscious society. So we have to take efforts to protect this constitution. And while this entire initiative is celebrating constitution, I think it is also important to think about how can we keep on further strengthening this constitution. And as a member of the press, as a member of a fraternity which has been under attack, I would say, in the last few years from various forces on our independence, I think it's important to place one important aspect where constitution needs to be strengthened. Because while we celebrate constitution, we also need to keep in mind how the constitution needs to be strengthened. And this is where Article 19, freedom of speech, our constitution guarantees the freedom of speech. But while it guarantees freedom of speech, 91A, there is 91B, where there are certain restrictions being placed, exceptions being placed, where governments can make laws which can curtail freedom of speech under reasonable restrictions. Sovereignty of state, security of state, morality, decency, public order, obscenity. These are very important words, these are very vague words. And it is important that while we have such a beautiful constitution which definitely needs to be protected, we also need to figure out how to strengthen this constitution. And we have seen how laws have been made over the last 60 years and more so in the last 5 to 8 years, where these exceptions have found a place in multiple laws which are now being used to attack freedom of speech and freedom of press. In just last 3 years, the central government has introduced so many legislations, IT rules, broadcast rules, telecom rules, data law, to regulate online media and regulate press. And in all of these rules, they have given a lot of importance to those exceptions to freedom of speech. So I want to place here in front of everybody who's so wedded to the ideas of constitution, that while we celebrate constitution, we need a way to guarantee absolute freedom of speech. There cannot be any restriction of freedom of speech, because whilst one government may be very respectful of freedom of speech, another government might not be. And today we might create a mechanism with good intentions that yes, we want to curtail fake speech, we want to curtail misinformation, and therefore there need to be some checks. The system to control that check should not become such that when another government with maybe more draconian intentions uses the same system to curtail freedom of speech and freedom of press, that is at the heart of constitution. The intention of one government or one person cannot be taken for granted, and we have seen that. Governments come and go. Some governments are more respectful, some governments are less respectful. And we have to keep in mind that tomorrow there might be a government which will use the same tools that were created, maybe for some good intention, but now those tools have been created to attack the same values on which that constitution was made. So I just wanted to make a small submission here as a member of the press, that whilst this great grand celebration of such an important document at a time when of course this document's essence is more important than ever before, we do that, we celebrate that, we ensure that constitutional values are disseminated to the last mile of India's electorate, to the last corner of India's electorate, and we make a more informed citizenry. At the same time, we also recognize where there might be some small weaknesses in the constitution, and we take efforts to correct those efforts. Freedom of speech and freedom of press being one such place. Exceptions to freedom of speech have no place in the constitution. My own submission, Article 92 should go away. It has to be absolute freedom of speech. On that note, I would again congratulate government and the ministry for taking this important initiative, and Justice, the Honorable Justice for writing this book, which is making constitution far more accessible for a lay person and far more understandable.
and hope that we can inculcate these values for the next generation to instill the same faith that we grew up with. Thank you.